ಎಣ್ಣೆ ಏಟ್ಗೆ ರೋಡ್ನಲ್ಲೇ ಫೈಟಿಂಗ್ ನಡೆದು ಹೋಗಿದೆ. ಏನಿದು ರಗಳೆ ಅಂತೀರಾ? ಪೊಲೀಸರಿದ್ರೂ ಕೂಡ ಲೇಡೀಸ್ ನಡುವೆ ನಡೆದಿರುವಂತಹ ವಾರ್ ಇದು. ನೇಪಾಳಿ ಹಾಗೆ ಕೇರಳಿಗರ ಮಧ್ಯೆ ಈ ಫೈಟಿಂಗ್ ನಡೆದಿದೆ. ಕೇರಳದ ಯುವಕನಿಗೆ ನೇಪಾಳಿ ಯುವತಿ ಹೊಡೆದಿದ್ದಾಳೆ. ಬೆಂಗಳೂರಿನ ಕೋರಮಂಗಲದಲ್ಲಿ ರಾತ್ರಿ ವೇಳೆ ನಡೆದಿರುವಂತಹ ಗಲಾಟೆ ಇದು. ನೇಪಾಳಿಗರು ಹಾಗೆ ಕೇರಳಿಗರ ನಡುವೆ ನಡೆದಿರುವಂತಹ ಫೈಟಿಂಗ್ ಇದು. ಕೇರಳದ ಯುವಕನಿಗೆ ನೇಪಾಳಿ ಯುವತಿ ಹೊಡೆದಿದ್ದರಿಂದ ಉಂಟಾದಂತಹ ಗಲಾಟೆ ಬೆಂಗಳೂರಿನ ಕೋರಮಂಗಲದ ಬಳಿ ನಡೆದಿರುವಂತಹ ಘಟನೆ ನಿನ್ನೆ ರಾತ್ರಿ. ನಮ್ಮ ಪ್ರತಿನಿಧಿ ಚಂದನ ಫೋನ್ ಸಂಪರ್ಕದಲ್ಲಿದ್ದಾರೆ. ಪೊಲೀಸರಿದ್ದರೂ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಎದುರಲ್ಲಿಯೇ ಯುವತಿ ಹೊಡಿತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವಲ್ಲಿ. ಸ್ನೇಹಿತರು ಅಂತ ಕೂಡ ಹೇಳಲಾಗ್ತಾ ಇದೆ. ಇವರುಗಳೆಲ್ಲರೂ ಸ್ನೇಹಿತರೇ. ಆ ಸ್ನೇಹಿತರ ನಡುವೆಯೇ ನಡೆದಿರುವಂತಹ ಗಲಾಟೆ ಅಂತ ಹೇಳಲಾಗ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ನೇಪಾಳಿ ಹಾಗೂ ಕೇರಳಿಗರ ಮಧ್ಯೆ ಈ ಗಲಾಟೆ ನಡೆದಿದೆ. ನಮ್ಮ ಪ್ರತಿನಿಧಿ ಚಂದನ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದನ, ಸ್ನೇಹಿತರು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ಯಾಕೋಸ್ಕರ ಈ ಗಲಾಟೆ ನಡೀತು ಅಂತ? ನವೀನ್, ಸದ್ಯೀಗ ಬರ್ತಾ ಇರೋ ಮಾಹಿತಿ ಪ್ರಕಾರ, ಅಂದ್ರೆ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋ ಪ್ರಕಾರ, ಈ ಘಟನೆ ನಡೆದಿರೋದು ನಿನ್ನೆ ಮಧ್ಯರಾತ್ರಿ 1:35 ಸುಮಾರಿಗೆ ಕೋರಮಂಗಲದ ಬಳಿ ಅಂತ. ಇವರೆಲ್ಲ ಏನ್ ಫ್ರೆಂಡ್ಸ್ ಇರ್ತಾರೆ ಅಂದ್ರೆ, ರಾತ್ರಿ ಪಾರ್ಟಿ ಮಾಡೋಣ ಅಂತ ಪಬ್ಗೆ ಬಂದಿರ್ತಾರೆ. ಪಾರ್ಟಿ ಮಾಡುವಾಗ ಎಲ್ಲವೂ ಚೆನ್ನಾಗಿರುತ್ತೆ, ಒಟ್ಟೊಟ್ಟಿಗೆ ಕೂತು ಮಾತನಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಅದಾದ ನಂತರ ಯಾವಾಗ ಪಬ್ನಿಂದ ಆಚೆ ಬರ್ತಾರೆ, ಅದಾದ ನಂತರ ಮಾತಿನ ಚಕಮಕಿ ಶುರುವಾಗುತ್ತೆ. ಯಾವುದೋ ಒಂದು ಪರ್ಸನಲ್ ವಿಚಾರಕ್ಕೆ ಈ ಗುಂಪಿನ ನಡುವೆ ಗಲಾಟೆ ಆಗುತ್ತೆ ಅನ್ನುವಂತ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಅಂದ್ರೆ ಏಕಾಏಕಿ ಮೊದಲು ಅಂದ್ರೆ ಫಿಮೇಲ್ ಫ್ರೆಂಡ್ಸ್ ಏನಿರ್ತಾರೆ ಅವರು ಮೇಲ್ ಫ್ರೆಂಡ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ನಾವು ವಿಡಿಯೋದಲ್ಲೂ ಸಹ ಗಮನಿಸಬಹುದು. ಏಕಾಏಕಿ ಯುವಕನಿಗೆ ಕಪಾಳ ಮೋಕ್ಷ ಮಾಡೋದನ್ನ, ಇದೆಲ್ಲವೂ ನಡೆದಿರೋದು ಪೊಲೀಸರ ಸಮ್ಮುಖದಲ್ಲೇ. ಅಂದ್ರೆ ನಾವು ಯೂಶಲಿ 1 ಗಂಟೆವರೆಗೂ ಕೂಡ ಪಬ್, ರೆಸ್ಟೋರೆಂಟ್ ಓಪನ್ ಇರೋದಕ್ಕೆ ಅವಕಾಶ ಇದೆ ಬೆಂಗಳೂರಲ್ಲಿ. ಆದ್ರೆ ಈ ಘಟನೆ ನಡೆದಿರೋದು 1:35 ಸುಮಾರಿಗೆ, ಅದು ಪೊಲೀಸರ ಸಮ್ಮುಖದಲ್ಲೇ. ಅಂದ್ರೆ ಅಲ್ಲಿನ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪೊಲೀಸರ ಮುಂದೆಯೇ ಈ ಹೈ ಡ್ರಾಮಾ ಮಾಡಿದ್ದಾರೆ, ಆದ್ರೂ ಕೂಡ ಯಾವುದೇ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ. ಅದು ಒಂದು ಪಾರ್ಟು. ಆದ್ರೆ ಈ ರೀತಿ ಕೋರಮಂಗಲದಲ್ಲಿ ಪದೇ ಪದೇ ಘಟನೆ ನಡೀತಾ ಇದೆ. ಅಂದ್ರೆ ಫ್ರೆಂಡ್ಸ್ ಬರ್ತಾರೆ, ಅದರಲ್ಲೂ ಕೂಡ ನೇಪಾಳಿಯನ್ಸ್ ಹಾಗೂ ಕೇರಳಿಯನ್ಸ್ ಮಧ್ಯೆ ಈ ಗಲಾಟೆ ನಡೆದಿರೋದು. ಅಂದ್ರೆ ಒಟ್ಟೊಟ್ಟಿಗೆ ಬಂದು ಪಾರ್ಟಿ ಮಾಡ್ತಾರೆ, ಅದಾದ ನಂತರ ಮದ್ಯಪಾನ ಸೇವಿಸಿ ಈ ಗಲಾಟೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಪೊಲೀಸರು ಒಂದ್ ರೀತಿ ಈ ರೀತಿಯಾದಂತ ಘಟನೆ ನಡೆಯದಂತೆ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹ ಅಲ್ಲಿನ ಸಾರ್ವಜನಿಕರದ್ದು. ನವೀನ್, ಥ್ಯಾಂಕ್ ಯು ಚಂದನ.